ಯೇಸುವಿಗೆ ಸ್ತೋತ್ರ. ಇಂದು 29 ಮೇ 2026. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ಧ್ಯಾನ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ರಿಂದ 8ನೇ ವಾಕ್ಯದ ಪ್ರಾರಂಭ ಭಾಗದ ತನಕ. ನಾವು ಪ್ರಸ್ತಾಪಿಸುವ ಮುಂದಣ ಸಾಮ್ರಾಜ್ಯವನ್ನು ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ. ಶಾಸ್ತ್ರದ ಒಂದು ಭಾಗದಲ್ಲಿ ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು? ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ. ಪ್ರಭಾವವನ್ನು ಮಾನವನ್ನು ಅವರಿಗೆ ಕಿರೀಟವಾಗಿ ಇಟ್ಟಿ ಎಲ್ಲವನ್ನೂ ಅವನ ಪಾದಗಳ ಕೆಳಗೆ ಹಾಕಿ ಅವನಿಗೆ ಅಧೀನ ಮಾಡಿದೆಯಲ್ಲವೇ ಎಂದು ಸ್ಪಷ್ಟವಾಗಿ ಹೇಳಿದನು. ಇಬ್ರಿಯ ಗ್ರಂಥಕರ್ತವು ಯಹೂದ ಕ್ರೈಸ್ತರ ಗಮನವನ್ನು ಬೇರೆಡೆಗೆ ಕೊಂಡೊಯ್ಯುವಂಥದ್ದನ್ನು ನೋಡುತ್ತೇವೆ. ಯಹೂದ ಕ್ರೈಸ್ತರು ಕಿರುಕುಳಗಳ ಮಧ್ಯೆ, ಪೀಡನೆಗಳ ಮಧ್ಯೆ, ರಕ್ತಸಾಕ್ಷಿ ಮರಣಗಳ ಮೂಲಕ ಹಾದು ಹೋಗುವಂಥವರಾಗಿದ್ದರು. ಇವುಗಳ ಮಧ್ಯೆ ಇಬ್ರಿಯ ಗ್ರಂಥಕರ್ತವು ಪೀಡನೆಗಳ ಮಧ್ಯೆ ಹಾದು ಹೋಗುತ್ತಿರುವ ಯಹೂದ ಕ್ರೈಸ್ತರಿಗೆ ಒಂದು ಐಹಿಕ ಸಾಮ್ರಾಜ್ಯದ ಕುರಿತಾಗಿ ಅಲ್ಲ, ಬದಲಿಗೆ ಬರಲಿರುವ ಸಹಸ್ರಮಾನ ಆಳ್ವಿಕೆಯ ಕುರಿತಾಗಿ ಈ ಭಾಗದಲ್ಲಿ ಪ್ರತಿಪಾದಿಸುವವನಾಗಿದ್ದಾನೆ. ಪ್ರತ್ಯೇಕವಾಗಿ ಇಬ್ರಿಯ ಗ್ರಂಥಕರ್ತವು ಯೇಸು ಕ್ರಿಸ್ತನು ಪ್ರವಾದಿಗಳಿಗಿಂತಲೂ ಶ್ರೇಷ್ಠನು ಎಂಬುದಾಗಿ ನಿರೂಪಿಸಿ ಇಬ್ರಿಯ 1:1-3 ವಾಕ್ಯಗಳಲ್ಲಿ, ಎರಡನೇದಾಗಿ ಯೇಸು ಕ್ರಿಸ್ತನು ದೇವದೂತರಿಗಿಂತ ಶ್ರೇಷ್ಠನು ಎಂಬುದಾಗಿ ಇಬ್ರಿಯ 1ನೇ ಅಧ್ಯಾಯದ 4-14 ವಾಕ್ಯಗಳಲ್ಲಿ ಪ್ರಸ್ತಾಪಿಸಿದ ತರುವಾಯ 2ನೇ ಅಧ್ಯಾಯದ 5ನೇ ವಾಕ್ಯಕ್ಕೆ ಬರುವಾಗ ಇಲ್ಲಿ ಗ್ರಂಥಕರ್ತವು ಮುಂದಣ ಸಾಮ್ರಾಜ್ಯ ಅಂದರೆ ಸಹಸ್ರಮಾನದ ಕುರಿತಾಗಿ ವಿಶ್ಲೇಷಿಸುವವರಾಗಿದ್ದಾನೆ. ಇಲ್ಲಿ ಇಬ್ರಿಯ ಗ್ರಂಥಕರ್ತವು ಮುಂದಣ ಸಾಮ್ರಾಜ್ಯ ಎಂಬ ಪದಕ್ಕೆ ಉಪಯೋಗಿಸಿರುವ ಗ್ರೀಕ್ ಪದ ಒಯ್ಕೋಮೆನೆ. ಈ ಪದವು ಪ್ರಸ್ತುತ ಸಾಮ್ರಾಜ್ಯವನ್ನು ಉಲ್ಲೇಖಿಸುವುದಲ್ಲ, ಬದಲಿಗೆ ಯೆಶಾಯನ ಪ್ರವಾದನ ಗ್ರಂಥ 11ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಬರೆದಿರುವಂತಹ ತೋಳವು ಕುರಿಯ ಸಂಗಡ ವಾಸಿಸುವ, ಚಿರತೆಯು ಮೇಕೆಮರಿಯೊಂದಿಗೆ ಮಲಗುವ, ಕರುವು ಪ್ರಾಯದ ಸಿಂಹವು, ಪುಷ್ಟಪಶುವು ಒಟ್ಟಿಗಿರುವ, ಹಸುವು ಕರಡಿಯ ಸಂಗಡ ಮೇಯುವ, ಸಿಂಹವು ಎತ್ತಿನಂತೆ ಹುಲ್ಲು ತಿನ್ನುವ ಒಂದು ಪ್ರತ್ಯೇಕವಾದ ಸಾಮ್ರಾಜ್ಯದ ಕುರಿತಾಗಿ ಅಥವಾ ದೇವರ ಸಹಸ್ರಮಾನ ಆಳ್ವಿಕೆಯ ರಾಜ್ಯದ ಕುರಿತಾಗಿ ಪ್ರತಿಪಾದಿಸುವವನಾಗಿದ್ದಾನೆ. ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯದಲ್ಲಿ ನಾವು ಕಾಣುವಂಥದ್ದು, ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು, ದೊಡ್ಡ ಸರಪಳಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬಂದು ಪಿಶಾಚನೂ ಸೈತಾನನೂ ಆಗಿರುವ ಪುರಾತನ ಸರ್ಪವೆಂಬ ಘಟಸರ್ಪವನ್ನು ಹಿಡಿದು 1000 ವರುಷ ಬಂಧನದಲ್ಲಿಟ್ಟನು. ತರುವಾಯ ಸಿಂಹಾಸನಗಳು, ಅವುಗಳ ಮೇಲೆ ಜನರು ಕೂತಿದ್ದರು. ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ಯೇಸುವಿನ ಐಹಿಕ ಸೇವೆಯ ಕಾಲದಲ್ಲಿ ಪೇತ್ರನು ಯೇಸುವಿಗೆ ಒಂದು ಪ್ರಶ್ನೆಯನ್ನು ಕೇಳಿದನು. ನಾವು ಎಲ್ಲ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದೆವು, ನಮಗೆ ಏನು ದೊರಕುವುದು? ಯೇಸು ಅವರಿಗೆ ಹೇಳಿದ್ದು, ಮನುಷ್ಯಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಸಹ 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲ್ಯರ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ಮತ್ತಾಯ 19 ಅದರ 27-28 ವಾಕ್ಯ. ಆದಿಕಾಂಡ ಪುಸ್ತಕಕ್ಕೆ ನಾವು ಗಮನವನ್ನು ಹರಿಸುವಾಗ
ದೇವರು ಮನುಷ್ಯನನ್ನು ಉಂಟು ಮಾಡಿದ ಉದ್ದೇಶ ಅನ್ನುವಂಥದ್ದು ತಾನು ಉಂಟು ಮಾಡಿರುವ ಎಲ್ಲವುಗಳ ಮೇಲೆ ದೊರೆತನ ಮಾಡಲಿ ಎಂಬ ಉದ್ದೇಶದಿಂದ. ದಾವೀದನು ಯೆಹೋವನ ಸೃಷ್ಟಿಯ ಸಂಪೂರ್ಣತೆಯನ್ನು ಮನಸ್ಸಿಟ್ಟು ನೋಡುವವನಾಗಿ ಆತನನ್ನು ಕೀರ್ತಿಸುವುದಕ್ಕಾಗಿ ರಚಿಸಿದ ಕೀರ್ತನೆಯಾಗಿದೆ ಕೀರ್ತನೆ 8. ದೇವರ ಸೃಷ್ಟಿಗಳಾದ ಆಕಾಶ ಮಂಡಲವನ್ನು, ಚಂದ್ರ ನಕ್ಷತ್ರಗಳನ್ನು ದೃಷ್ಟಿಸಿ ನೋಡಿದ ದಾವೀದನು ತರುವಾಯ ತನ್ನ ಗಮನವನ್ನು ತನ್ನೆಡೆಗೆ ತಿರುಗಿಸಿ ಹೇಳಿರುವಂಥದ್ದು, ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು, ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯ ಬಿಡಬೇಕು, ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ, ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದಿ. ಇದೇ ಭಾಗವನ್ನು ಉದ್ಧರಿಸಿ ಇಬ್ರಿಯ ಗ್ರಂಥಕರ್ತನು ಯಹೂದ ಕ್ರೈಸ್ತರಿಗೆ ಪ್ರಬೋಧಿಸುವಂಥದ್ದು, ದೇವರು ತನ್ನ ಸೃಷ್ಟಿಯಲ್ಲಿ ಮನುಷ್ಯನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದ್ದಾನೆ. ಅಂದರೆ ದೇವದೂತರು ಪರಲೋಕದ ನಿವಾಸಿಗಳು, ಮನುಷ್ಯರು ಭೂಮಿಗೆ ಸಂಬಂಧಪಟ್ಟವರು ಎಂಬ ಅರ್ಥದಲ್ಲಿ. ಇಬ್ರಿಯ ಗ್ರಂಥಕರ್ತವು ಯಹೂದ ಕ್ರೈಸ್ತರಿಗೆ ಯೇಸು ಕ್ರಿಸ್ತನ ಸಹಸ್ರಮಾನ ಆಳ್ವಿಕೆಯ ಕುರಿತಾಗಿ ಪ್ರಸ್ತಾಪಿಸುವುದರ ಮೂಲಕ ಯೇಸು ಕ್ರಿಸ್ತನು ದೇವದೂತರಿಗಿಂತ ಶ್ರೇಷ್ಠನು ಎಂಬುದಾಗಿ ತಿರುಗಿ ರುಜುವಾತು ಪಡಿಸುವವನಾಗಿದ್ದಾನೆ. ಪ್ರಿಯರೇ, ದೇವರು ನಮ್ಮ ಕುರಿತಾಗಿ ನಮಗಿಂತಲೂ ಮಿಗಿಲಾಗಿ ಚಿಂತಿಸುವವನಾಗಿದ್ದಾನೆ ಹಾಗೂ ನಮಗೆ ನಿತ್ಯ ಜೀವವನ್ನು ಕೊಡುವುದಕ್ಕೆ ತವಕ ಪಡುವವನಾಗಿದ್ದಾನೆ. ಹೀಗಿರಲಾಗಿ ನಾವುಗಳು ಯೋಹಾನ 14 ಅದರ 2ನೇ ವಾಕ್ಯದಲ್ಲಿ ಹೇಳಿರುವಂತೆ ನಿಮಗಾಗಿ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನೆ, ನಿಮಗೆ ಸ್ಥಳ ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗುತ್ತೇನೆ. ಈ ವಾಗ್ದಾನವು ನಮಗೆ ಕೊಡಲ್ಪಟ್ಟಿರಲಾಗಿ ಈ ವಾಗ್ದಾನಕ್ಕೆ ಅನುಸಾರವಾದ ಜೀವಿತವನ್ನು ಜೀವಿಸುವವರಾಗಿರುವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.